ಹಲೋ. ಏನೋ ಏನಪ್ಪ ನೀವು ಯಾರಪ್ಪ ನೀವು? ಹಾ ಯಾರು ನೀವು? ಹುಚ್ಚಿಡ್ಸಿದ್ರಿ ಎಲ್ಲ ನಮಗೆಲ್ಲ. ಯಾರು ನೀನು? ನಾನು ಮಲ್ಲಿಕಾರ್ಜುನ್ ಅಂತ ಬೀದರಿಂದ ಮಾತಾಡ್ತಾ ಇದ್ದೀನಿ. ಹೌದಾ? ಬೀದರ್ ಅವ್ರಿಗೆ ಹುಚ್ಚಿಡ್ಸಕ್ಕಾಗತ್ತೇನೋ? ಬೀದರ್ ಅವರೇ ಇಲ್ಲಪ್ಪ, ಬೀದಿಂಗ್ ನೀವು ತಂದು ಬಿಡ್ತಾರೆ, ಸತ್ಯವಾಗ್ಲೂ ಹುಚ್ಚಿಡಿಸ್ತಾರೆ. ನಾನು ಹೇಳ್ತಾ ಇದ್ದೀನಿ ಅವ್ರ ಹತ್ರ ಅವರೇ, ನೀವು ಸತ್ಯವಾಗ್ಲೂ ಹುಚ್ಚು ಹಿಡ್ತಾ ಇದ್ದೀರ ಪೂರ್ತಿ. ನೀವು ಮಾತಾಡೋದು ಏನ್ ಮಾತಾಡೋದು ಅಂತ ಹೇಳ್ತೀನಿ ನಾನು. ಯಾಕೋ ಏನಂತದ್ದಿದೆ ಅದ್ರಲ್ಲಿ? ಅಯ್ಯೋ, ನಾವು ಮಳ್ಕೊಂಡ್ ತನಕ ಹುಲ್ಲು ಇರುತ್ತೆ, ಓಡಾಡ್ತಾ ಇದ್ರೆ ನಿಮ್ ವಿಡಿಯೋ ನೋಡ್ಕೊತಾ ಅಡಿಗೆ ಹೆಡ್ಫೋನ್ ಹಾಕೊಂಡು ಕೇಳ್ತಾ ಓಡಾಡ್ತೀನಿ. ಅರೆ ಏನ್ ಮೋಡಿ ಮಾಡ್ತಾ ಇದ್ದೀರಾ? ಯಾಕೆ ಹಂಗ್ ಮಾತಾಡ್ತಿದೀಯಾ? ಯಪ್ಪ, ಸತ್ಯವಾಗ್ಲು ಅವ್ರ ಹತ್ರ ಅವ್ರೆ. ಒಂಥರ ಏನೋ ಹೇಳ್ಬೇಕು, ಬರೀ ಅದ್ ನಿಮ್ದೇ. ಅದು ಫೇಸ್ಬುಕ್ ಅಲ್ಲಿ ಬರೀ ತೆಗೆದ್ರೆ ನಿಮ್ದೇ ಬರುತ್ತೆ ನನ್ನ ಹತ್ರ. ಮಲ್ಲಿಕಾರ್ಜುನ್ ಮಳೆಗಾವ್ ಅಂತ ನಂದು ಫೇಸ್ಬುಕ್. ನಾನು ತೆಗೆದ್ರೆ ಅಷ್ಟೇ ನಿಮ್ದೇ ಬರೀ. ನಮ್ಮ ಕರ್ನಾಟಕದಲ್ಲಿ ಅತಿ ಕಡಿಮೆ ರೈತರು ಆತ್ಮಹತ್ಯೆ ಮಾಡಿಕೊಂಡಂತ ಕ್ಷೇತ್ರ ಬೀದರ್. ನಾನ್ ರೈತಪ್ಪ, ನಾನ್ ದೊಡ್ಡ ರೈತ. ಅತಿ ಕಡಿಮೆ ರೈತರು, ನೀರಾವರಿ ಕಡಿಮೆ ಇದ್ರು ಕೂಡ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಕೋಲಾರ ಮತ್ತೆ ಬೀದರಲ್ಲಿ ರೈತರ ಆತ್ಮಹತ್ಯೆಗಳು ಕಡಿಮೆ. ಅದೇ ಅತಿ ಹೆಚ್ಚು ನೀರಿರುವ ಮಂಡ್ಯದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆಗಳು ರೈತರದಾಗಿದೆ. ಇದೊಂದು ವಿಪರ್ಯಾಸ ಆಗಿದೆ. ಆಶ್ಚರ್ಯ. ಬೀದರ್ ರೈತರ ಗುಂಡಿಗೆ ಧೈರ್ಯ ಮೆಚ್ಚಬೇಕು. ಬಿದಿರ್ನಂತ ಗುಣ ಅವ್ರದ್ದು. ಬಿದಿರು ಅಂದ್ರೆ ಒಳಗಡೆ ಕೇಳ ಇಲ್ಲಿ, ಬಿದಿರು ಹೆಂಗಿರುತ್ತೆ? ಹೊರಗಡೆ ಗಟ್ಟಿ, ಒಳಗಡೆ ಟೊಳ್ಳು. ಅಂದ್ರೆ ಒಳಗಡೆ ಎಲ್ಲ ಎಷ್ಟೇ ಕಷ್ಟಗಳಿದ್ರು ರೈತ ಆತ್ಮಹತ್ಯೆಗೆ ಮಾತ್ರ ಬೀಳೋದಿಲ್ಲ. ಬೀದರು ತಪೋಭೂಮಿ ಕಣೋದು. ನರಸಿಂಹ ಜಲಂಧರ್ನ ಕೊಂದ ಸ್ಥಳ ಅದು. ಇದೆ ಇಲ್ಲಿ ನಮ್ಮ ಬೀದರ್. ನರಸಿಜಾರ ಅಂತ ಒಂದಿದೆ. ಹಾ, ಮತ್ತೆ ಅಲ್ಲಿ ನಾನಕ್ ಜಾರ ಅಂತಿದೆ. ಅಲ್ಲಿ ಗುರುನಾನಕ್ ದೇವರು ಕರ್ನಾಟಕದಲ್ಲಿ ಕಾಲಿಟ್ಟ ಭೂಮಿ ಅದು. ಮತ್ತೆ ಉತ್ತರದಲ್ಲಿ ಇನ್ವೇಡರ್ಸ್ ಬಂದು ತುಂಬಾ ರಕ್ಕಸರು ಬಂದು ನಮ್ಮ ಭಾರತ ದೇಶಕ್ಕೆ ಬಿದ್ದಾಗ ಅವ್ರನ್ನ ತಡೆಯಲು ಬೀದರ್ನಿಂದ ಒಬ್ಬ ಪಾಂಚ್ ಪ್ಯಾರ ಹೋಗ್ತಾನೆ. ಅಂತಹ ತಪೋಭೂಮಿ ಅದು. ಅದು ಶಾಸ್ತ್ರ ತೇಜ ಭೂಮಿ, ಶರಣರ ಭೂಮಿ, ರೆವಲ್ಯೂಷನ್ ಮಾಡಿರೋ ಭೂಮಿ ಅದು. ನೀವು ಜನರನ್ನ ಹುಚ್ಚಿಡಿಸಿ ಬೀದಿಗೆ ತರಬಹುದು ವಿನ ನಾನು ಇಲ್ಲಪ್ಪ. ನೀವು ಮಾಡ್ತಾ ಇದ್ದೀರಪ್ಪ. ದೊಡ್ಡ ಜ್ಞಾನಿ ತರ ಒಂದು ಏನೋ ನಿಮ್ಮ ಹತ್ರ ಏನೋ ಒಂದು ಇದೆ. ನೀವು ಯಾರು ಅಂತ ಮೊದಲು ಹೇಳ್ತಾ ಇತ್ತು. ಇಲ್ಲಪ್ಪ, ನಾನು ತುಂಬಾ ಮೂರ್ಖ. ಯಾರು ನಾವ ನೀವ? ನಾನ್ ಬಂಗಾರು. ನಾನು ತುಂಬಾ ಜನರ ಹತ್ರ ಬೈಸ್ಕೋತಾ ಇದೀನಲ್ಲೋ. ಇಲ್ಲ, ನಿಮ್ದೆಲ್ಲ ಕೇಳ್ತಾ ಇದ್ರೆ ಇಲ್ಲಿ ನಮ್ದೆಲ್ಲ ಏನೇನೋ ಆಗ್ತಾ ಇದೆ ನಮ್ಮ ಮನಸ್ಸಲ್ಲಿ, ನಮ್ ಶರೀರದಲ್ಲಿ ಎಲ್ಲ ನೀನು ಅಲ್ಲೋಲ ಕಲ್ಲೋಲ. ಬೀದರ್ನ ಕೋಟೆ ಎಷ್ಟು ಚೆನ್ನಾಗಿದೆಯೋ ಅದು. ಬೀದರ್ ಕೋಟೆ ಏನು ಸುಭದ್ರವಾಗಿದೆಯೋ ಅದು. ನೋಡಿದ್ರೆ ನೀವೆಲ್ಲ ಇಲ್ಲಿ? ಬಂದೆ. ಬೀದರ್ ಕೋಟೆಯಲ್ಲಿ ಬಹುಮನಿಗಳು ಬಂದ್ರು, ಆದ್ರೆ ಅದನ್ನ ಮೊದಲು ಕಟ್ಟಿದ್ದು ನಮ್ಮ ಭಾರತದ ಪುರಾಣಿಕರು, ಪುರಾತನ ಜನ. ಅಂತಹ ಕೋಟೆ ಅದು. ಸುಭದ್ರ ಕೋಟೆ. ಪೂರಾ ಜಲದುರ್ಗ, ನೆಲದುರ್ಗ, ಜಲದುರ್ಗ. ಅದು 3 ದುರ್ಗಗಳ ಸಮ್ಮಿಲನ ಅದು. ಸುತ್ತಲೂ ಜಲ. ಸುತ್ತಲೂ ಜಲ. ಬಹುಮಂದಿಗಳು ಬರೋಕ್ಕಿಂತ ಮುಂಚೆ ನಮ್ಮವ್ರು ಕಟ್ಟಿದ ಅವ್ರು ಬಂದಿದ್ರ? ಅವ್ರು ಬಂದ್ಬಿಟ್ಟು ಏನೋ ಇಂಪ್ರೂವ್? ಇಲ್ಲ, ಬಹುಮನಿಗಳು ಅದನ್ನ ಕಲ್ಲುಗಳು ಕಟ್ಟಿ ಸ್ವಲ್ಪ ಭದ್ರ ಮಾಡಿದ್ರು. ಆದ್ರೆ ಅದೊಂದು ಬ್ಯಾಡ್ ಲಕ್, ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಅವರು ಬಂದು ರೂಲ್ ಮಾಡಿದ್ರು. ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗಿಂತ ಸ್ವಲ್ಪ ನ್ಯಾಯ ನೀತಿ ತಂದ್ರು ಅಂತ ಜನ ಅವ್ರನ್ನ ಒಪ್ಕೊಂಡ್ರು. ಆದ್ರೆ ಐಷಾರಾಮಿ ಬಿಡ್ಲಿಲ್ಲ ಅವರು. ಅಂತಃಪುರಗಳು, ಐಷಾರಾಮಿ, ಬಹುಪತ್ನಿತ್ವ ಇವುಗಳನ್ನೆಲ್ಲ ತುಂಬಾ ಮೆರೆದು ಬಿಟ್ರು. ಮತ್ತೆ ರೈತರನ್ನ ಸ್ವಲ್ಪ ಸತಾಯಿಸಿದ್ರು. ರೈತರು ತೆರಿಗೆ ಕಟ್ಟದೇ ಇದ್ದಾಗ ಬಂಡೆಗಳ ಮೇಲೆ ಬಿಸಿ ಸುಡ್ತಾ ಇರೋ ಬಂಡೆಗಳ ಮೇಲೆ ಬೆತ್ತಲೆ ಮಲಗಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಟ್ಯಾಕ್ಸ್ ತರಕ್ ಹೇಳಿದ್ರು. ಬಿದ್ರು. ರೈತರನ್ನ ಹಿಂಸೆ ಮಾಡಕ್ ಹೋದ್ರೆ ಯಾರಾದ್ರೂ ಉಳಿತಾರನ? ರೈತರಿಗೆ ಟ್ಯಾಕ್ಸೇ ಇರಬಾರ್ದು ಅಂತದ್ದು. ರೈತರಿಗೆ ಹಿಂಸೆ ಮಾಡಿದ ರಾಜ್ಯಭಾರಗಳು ಯಾವ್ದೂ ಉಳಿಲಿಲ್ಲ. ಏನಿಲ್ಲ, ನಾನು ಬೆಂಗಳೂರಲ್ಲಿ ಡಿಪ್ಲೊಮಾ ಮಾಡಿದ್ದೆ. ಬಿಟ್ಬಿಟ್ಟು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಬಿಟ್ಟು ಡಿಪ್ಲೊಮಾ ಅನ್ಕಂಪ್ಲೀಟ್ ಅದು. ಆಮೇಲೆ ಊರ್ ಸೇರ್ಬಿಟ್ಟು ಇಲ್ಲೇ ತಾಯಿ ತಂದೆ ಜೊತೆ. ನಮ್ಮ ಉಪರಾಷ್ಟ್ರಪತಿ ಬಂದ ಜಾಗ ಅಲ್ಲೇನದು? ಬಿಡಿ ಜತ್ತಿ. ಉಪರಾಷ್ಟ್ರಪತಿ
ಬಿಡಿ ಜತ್ತಿ ಗೊತ್ತಾ? ನಿಮ್ಮ ಸರಿ. ಉತ್ತರ ಕರ್ನಾಟಕದ ಉತ್ತರದ ಮೇರು ಕಿರೀಟ ಅದು ಬೀದರ. ಮತ್ತೆ ಕರ್ನಾಟಕ ಕಿರೀಟ ಅಂತ ಗೊತ್ತು. ಬೀದರದ ಮತ್ತೆ ಬಿಜಾಪುರ ಮತ್ತೆ ಗುಲ್ಬರ್ಗ ಇವುಗಳ ನಡುವೆ ಹೈದರಾಬಾದ್ ನಿಜಾಮನ ಸಮಯದಲ್ಲಿ ರಜಾಕರು ಒಂದು ಆಲದ ಮರಕ್ಕೆ 1,000 ಹೆಣಗಳನ್ನ ನೇತು ಹಾಕಿದ್ರು. ಅದರ ಪರಿಣಾಮ ಅವರ ವಂಶಗಳೇ ನಿರ್ವಂಶಗಳಾಗೋಯ್ತು. ಆಲದ ಮರಕ್ಕೆ 1,000 ಹೆಣಗಳನ್ನ ನೇತು ಹಾಕಿದ್ರು. ಅಲ್ಲಿ ನಮ್ಮ ರೈತರು, ಹೋರಾಟಗಾರರು, ಯಾರು ಅವರ ಧರ್ಮಕ್ಕೆ ಕನ್ವರ್ಟ್ ಆಗ್ಲಿಲ್ವೋ ಅವ್ರನ್ನೆಲ್ಲ ರಜಾಕರು ಅಂತ ಬಂದು ಚಿತ್ರ ಹಿಂಸೆಗಳನ್ನು ಮಾಡಿ, ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ, ಆ ಮರಕ್ಕೆ ಗಂಡಸರನ್ನೆಲ್ಲ 1,000 ಹೆಣಗಳನ್ನ ನೇತು ಹಾಕಿ ಭಯ ಹುಟ್ಟಿಸಲು ಹೊರಟರು. ಅದೇ ಕೊನೆಯ ಗಳಿಗೆ ಅದೇ ಹೈದರಾಬಾದ್ ನಿಜಾಮನನ್ನ ಬೀದಿಗೆ ತಂದಿದ್ದು. ಅವನ ವಂಶ ನಿರ್ವಂಶ ಆಗೋಯ್ತು. ಅವ್ರದ್ದೇನ್ ನಾಮಿನೇಷನ್ ಏನು ಇಲ್ವಾ? ನಾಮ ನೇಮಗಳಿಲ್ಲ. ಫುಲ್ಲು ಸರ್ವನಾಶ ಆಗ್ಬಿಟ್ರು. ಭಾರತನೇ ತೊಂದರೆ ಮಾಡಕ್ ಹೋದ್ರು. ವಲ್ಲಭಭಾಯಿ ಪಟೇಲ್ ಅವರ ನೇತೃತ್ವದಲ್ಲಿ ನೆಲ ಕಚ್ಚಿದ್ರು. ಸ್ವಲ್ಪ ರಜಾಕರ್ ಅಂತ ಅವರು ಮಾಡಿದ ತಪ್ಪು. ರಜಾಕರ್ ಅಂತ ಇವರು ವಲ್ಲಭಾಯ್ ಪಟೇಲ್ ಅವರು ಕತ್ತೆಗಳು ಬಳಸ್ಕೊಂಡು ಯುದ್ಧ ತರ ಈ ತರ ಏನೋ ಒಂದು ತಂತ್ರಜ್ಞಾನ ಬೀದರದ ಕುಲಕರ್ಣಿಗಳು ಎಲ್ಲ ತಿರುಗಿ ಬಿದ್ರು. ಅದರ ಪರಿಣಾಮ ನಾಶ ಅನುಭವಿಸಿದ್ರು. ಒಂದು ಕಾಲದಲ್ಲಿ ಬಂಗಾರದ ಹೊಗೆ ಬರ್ತಾ ಇತ್ತು ಅಲ್ಲಿ. ದೊಡ್ಡ ತಪೋಭೂಮಿ ಅದು. ಬಟ್ ನೀರಿಲ್ದೇ ಇದ್ರು ಬೆಳೆ ಚೆನ್ನಾಗಿ ತೆಗೆಯುವಂತಹ ಗುಣ ಬೀದರ್ಗಿದೆ. ಇವಾಗ್ಲೂ ಇದೆ ರೀ. ಇವಾಗ ಬಹಳ ಡೆವಲಪ್ ಆಗಿದೆ ಈಗ ಅಗ್ರಿಕಲ್ಚರ್ ಅಲ್ಲಿ. ಇವಾಗ ನಮ್ ಬೀದರ್ ಒಂಥರ ನಮ್ಗೊಂಥರ. ಯಾಕೆಂದ್ರೆ ನೋಡೋ, ಇವಾಗ ಇಸ್ರೇಲ್ ಸುತ್ತಲೂ ವೈರಿಗಳಿದ್ದಾಗ ಹೇಗೆ ಬೆಳೀತೋ ಹಂಗೆ ನೀರಿಲ್ದೆ ನೀರಾವರಿ ಮಾಡೋದು ಹೆಂಗೆ ಅಂತ ಜಗತ್ತಿಗೆ ಕಲಿಸ್ಬೋದು ಬೀದರ್. ನೋಡು, ನೀರು ಹೆಚ್ಚಾಗಿದ್ದಕ್ಕೆ ಇಲ್ಲಿ ನದಿ ತೀರಗಳಲ್ಲಿ ಲೋನುಗಳು ಸಿಗತ್ತೆ. ಲೋನುಗಳು ತೀರ್ಸೋಕ್ಕಾಗದೆ ರೈತರು ಲೋನ್ ಬಂದ ತಕ್ಷಣ ಜೂಜಾಟಕ್ಕೆ ಇಳಿತಾರೆ. ಜೂಜಾಟದಲ್ಲೆಲ್ಲ ಕಳೆದು ಮತ್ತೆ ಲೋನು ತೀರ್ಸೋಕ್ಕಾಗದೆ, ಬೆಳೆ ಬರ್ಸಕ್ಕಾಗದೆ ಆತ್ಮಹತ್ಯೆಗಳು ಮಾಡ್ಕೊಳಂಗಾಗತ್ತೆ. ಅದಕ್ಕೆ ಅತಿಯಾಗಿ ಸುಖ ಆವರಿಸಿದಾಗ, ಶತ್ರು ಕಾಟ ಇಲ್ಲದೆ ಇದ್ದಾಗ, ಭಯ ಇಲ್ಲದೆ ಇದ್ದಾಗ ಅನಾಹುತಗಳು ನಡೆಯುತ್ತೆ. ಬೀದರಲ್ಲಿ, ಕೋಲಾರಲ್ಲಿ ಅದಾಗೋಕ್ ಆಗ್ಲಿಲ್ಲ. ಯಾಕಂದ್ರೆ ಪಾಪ ರೈತರಿಗೆ ನೀರೇ ಸಿಗ್ಲಿಲ್ಲ. ಅವರು ಒತ್ತಡದಲ್ಲಿ ಬೆಳೆದ್ರು. ಒತ್ತಡದಲ್ಲಿ ಬೆಳೆದ್ರು. ಅವ್ರಿಗೆ ಲೋನ್ ಸಿಗ್ಲಿಲ್ಲ. ಆತರ ಅವ್ರಿಗೆ ಲೋನ್ ಸಿಗ್ಬೇಕು ಅಂದ್ರೆ ಬೆಳೆ ಬರಬೇಕು, ಬೆಳೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಅಲ್ಲಿ ಬೆಳೆ ಬರುತ್ತೆ ಅಂತ ಗೊತ್ತಿದ್ದು ಲೋನ್ ಕೊಟ್ರು. ಲೋನ್ ಕೊಟ್ರೆ ಅದನ್ನ ತೀರ್ಸೋಕ್ ಮನೆಗೆ ಹೋಗೋಷ್ಟೊಳಗೆ ಅವ್ರ ಈ ಕಿಚ್ಚ ಸುದೀಪನಂತವ್ರು ಏನ್ ಮಾಡಿದ್ರು, ಜೂಜಾಡಿ ಹಣ ಗೆಲ್ಲಿ ಅಂತ ಅವ್ರನ್ನ ಮನೆಗೆ, ಮಕ್ಕಳ ಮದುವೆಗೆ ಅಂತ ಹಣ ಸಾಲ ಪಡೆದ್ರು. ಮನೆಗೆ ಹೋಗೋಷ್ಟೊಳಗೆ ಜೂಜಾಡಿಸ್ಬಿಟ್ಟು ಅವ್ರನ್ನ ಕುಡಿಸ್ಬಿಟ್ಟು ಅವರು ಎಲ್ಲ ಕಳೆದು ಬಿಟ್ರು. ಮನೇಲಿ ಮುಖ ಹೆಂಗ್ ತೋರ್ಸೋದು ಅಂತ ಎಷ್ಟೋ ಜನ ಆತ್ಮಹತ್ಯೆಗಳು ಮಾಡ್ಕೊಂಡ್ರು. ಅದನ್ನ ಖಂಡಿಸಿದ್ದಕ್ಕೆ ನಮ್ಮನ್ನೇ ಕೊಲ್ಲೋಕ್ ಬಂದ್ರು ಕಿಚ್ಚ ಸುದೀಪನ ಅಭಿಮಾನಿಗಳು. ಹೌದು, ಗೊತ್ತಿರಿ ಎಲ್ಲ ವಿಡಿಯೋ ನೋಡಿದ್ರೆ. ಆತರ ಎಲ್ಲ ಮಾಡೋದು ತಪ್ಪು ಅಂತಲ್ಲ. ಮಾನವೀಯತೆಯಿಂದ ಬದುಕೋದು ಹೇಳ್ತಾ ಇದ್ದೀರಾ. ಪೆಟ್ರೋಲ್ ಅಲ್ರೇ? ಯಾವ್ದಲ್ರೇ? CNG ನಾ? ಹಲೋ, ಕೆಲಸಗಳ ಮಧ್ಯೆಲ್ಲೂ ನೀವು ನಮ್ ಜೊತೆ ಮಾತಾಡ್ತಿರ. ಏನ್ ಮಾಡ್ಲಿ, ತುಂಬಾ ಸಂತೋಷ ಆಯ್ತು ಬಂಗಾರು. ನೀನ್ ಚೆನ್ನಾಗಿರಪ್ಪ. ಒಂದ್ ಮಾತು ಕೇಳ್ಬೇಕು ನಿಮ್ಗೆ. ಇದು ಬರ್ತ್ಡೇ ಅಂತ ಯಾಕೆ ಆಚರಣೆ ಮಾಡ್ಕೋಬೇಕು ಅಂತ ಅಷ್ಟೇ ನನಗೆ. ಏನೋ ಬರ್ತ್ಡೇ ಅಂತ ಏನ್ ಕೇಕ್ ಕಟ್ ಮಾಡ್ಬಿಟ್ಟು ಈ ತರ ಎಲ್ಲ ಮಾಡ್ತಾರಲ್ಲ, ಅದು ಯಾಕೆ ಮಾಡ್ಬೇಕು? ಏನೋ ಒಂದು ಭ್ರಮೆ. ಅವರು ಸಾವಿನ ಹತ್ತಿರದ ದಿನಗಳನ್ನ ಎಣಿಸುವುದು ಬರ್ತ್ಡೇ. ನಾನ್ ಸತ್ಯ ಹೇಳ್ತೀನಿ. ಅವ್ರ ಹತ್ರ ನಾನು ಯಾವ ಧರ್ಮ ಹಣೆ ಮಾಡಿ ಹುಟ್ಟು ಗೊತ್ತಿಲ್ಲ, ಸಾವು ಗೊತ್ತಿಲ್ಲ. ನಾವು ಹುಟ್ಟಿಲ್ಲ, ಸಾವಿಲ್ಲ. ಕೇಳೋ ಇಲ್ಲಿ, ಹುಟ್ಟಿಲ್ಲ, ಸಾವಿಲ್ಲ ನಮಗೆ. ಮತ್ತೆ ಹುಟ್ಟಿದ ಹಬ್ಬ ಹೇಗೆ? ಹೌದು, ಸುಮ್ಮನೆ ಅದೊಂದು ಭ್ರಮಾತೀತ ಒಂದು ಆಚರಣೆ ಅಷ್ಟೇ. ಅದಕ್ಕೇನ್ ಮಾಡಕ್ಕಾಗಲ್ಲ, ಆಚರಿಸ್ಕೊಳ್ಳಿ ಬಿಡು. ಇಲ್ಲ, ಹೌದು, ಓಕೆ. ನೀವು ಅಂದ್ರಿಲ್ಲ ಪ್ರಶ್ನೆ ನುಂಗ್ಬೇಕು ಅಂತ ಅಂದಿರಲ್ಲ. ನನಗೆ ಕೇಳಿಸ್ತಾ ಇಲ್ಲ ಇರು. ಹೌದು, ಸರಿ. ನನಗೆ ಕೇಳಿಸ್ತಾ ಇಲ್ಲ. ಇಲ್ಲ, ನೀವು ಹೇಳ್ತಿರಲ್ಲ ಪ್ರಶ್ನೆನ ನುಂಗ್ಬೇಕು, ಉತ್ತರ ಸಿಗುತ್ತೆ ಅಂತ. ನನಗೆ ಕೇಳಿಸ್ತಾ ಇಲ್ಲ, ಹೇಳು. ಪ್ರಶ್ನೆ ನುಂಗ್ಬೇಕಂತಿರಲ್ಲ, ನಾನ್ ನುಂಗ್ದೆ ಅಂತ ಸಿಗುತ್ತು ಬರ್ತಡೇ ಬಗ್ಗೆ. ಬಟ್ ನೀವು ಒಂದ್ಸರಿ ಕೇಳ್ಬೇಕು ಅಂತ ಅನ್ಕೊಂಡೆ ಅಷ್ಟೇ. ಹುಟ್ಟು ಸಾವುಗಳಿಲ್ವೋ ನಮ್ಗೆ? ಆಧ್ಯಾತ್ಮದ ವ್ಯಕ್ತಿಗಳಿಗೆ ಬರ್ತ್ಡೇ ಇಲ್ಲ, ಪಾರಮಾರ್ಥಿಕ ವ್ಯಕ್ತಿಗಳಿಗೆ ಬರ್ತ್ಡೇ ಇದೆ. ನೀನ್ ಹೇಳೋದನ್ನ ಕೇಳೋದೇ ಇಲ್ಲ, ಮಧ್ಯೆ ಬಹುತ್ ಮಾತಾಡ್ತೀಯ. ಇಲ್ಲ, ಹೇಳಿ.
ಓಕೆ ಬಂಗಾರ, ಥ್ಯಾಂಕ್ ಯು.